Hello students, in the last class we studied about the first law of conservation of energy. So we have another second law is said to be law of conservation of momentum. So this law is also called as law of conservation of linear momentum. So here ಏನು ಹೇಳುತ್ತೆ ಈ ಒಂದು linear momentum law? Let us come to the point. If an external force acting on the system is zero, ಯಾವುದಾದ್ರೂ ಒಂದು ಬಾಡಿ ಮೇಲೆ ಆ್ಯಕ್ಟ್ ಆಗಿರೋ ಫೋರ್ಸು ಜೀರೋ ಆಯಿತು ಅಂದರೆ ದೆನ್ ದ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟಂಟ್. ಆವಾಗ ಬಾಡಿ ಮೇಲೆ ಆಗಿರೋ ಒಂದು ಲೀನಿಯರ್ ಮೊಮೆಂಟಮ್ ಏನಾಗಿರುತ್ತೆ, ಜೀರೋ ಆಗಿರುತ್ತೆ. ಹಾಗಂದ್ರೆ ಏನು? ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ಮೊಮೆಂಟಮ್ ಇನ್ 9th ಸ್ಟ್ಯಾಂಡರ್ಡ್. ಇಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ನೀವು ಮೊಮೆಂಟಮ್ ಅಂತ ಓದಿದ್ರೆ ಮೊಮೆಂಟಮ್ ಈಸ್ ನಥಿಂಗ್ ಬಟ್ P = m/v. ಸೊ ಇಲ್ಲಿ ಬಾಡಿ ಮೇಲೆ ಯಾವಾಗ ಮೂವ್ ಆಗುತ್ತೆ, ಬಾಡಿ ಮೇಲೆ ಫೋರ್ಸ್ ಹಾಕಿದಾಗ ಮೂವ್ ಆಗುತ್ತೆ. ಇಫ್ ಬಾಡಿನೇ ಮೂವ್ ಆಗಬೇಕು ಅಂದರೆ ಫೋರ್ಸ್ ಬೇಕು. ಸೊ ಫೋರ್ಸ್ ಆಗಿದ ಮೇಲೆ ಬಾಡಿ ಮೇಲೆ ಹಾಕಿದ ಮೇಲೆ ಬಾಡಿ ಮೂವ್ ಆಗುತ್ತೆ. ಮೂವ್ ಆದಮೇಲೆ ಪ್ರೊಡ್ಯೂಸ್ ಆಗೋ ಎಫೆಕ್ಟ್ ಮೊಮೆಂಟಮ್. ಇಫ್ ದೇರ್ ಇಸ್ ನೋ ಮೋಷನ್ ಆಫ್ ಎ ಬಾಡಿ ದೆನ್ ದೇರ್ ಇಸ್ ನೋ ಮೊಮೆಂಟಮ್. ಅದೇ ಈ ಲಾಸ್ಟ್ ಸ್ಟೇಟ್ಮೆಂಟ್ ಮಾಡುತ್ತೆ. ಏನು ಹೇಳುತ್ತೆ? ಇಫ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ ಆರ್ ಎ ಸಿಸ್ಟಮ್ ಈಸ್ ಝೀರೋ then the total linear momentum of a system remains constant. Therefore, if F = 0, then P = ಏನಾಗುತ್ತೆ? P = constant. Okay, let us come to the point. Example ಏನಪ್ಪ? Gun bullet system. So when the bullet is fired from a gun, ಯಾವಾಗ ಒಂದು ಬುಲೆಟನ್ನು ಗನ್ನಿಂದ ಫೈರ್ ಮಾಡ್ತೀವೋ, ಬಿಫೋರ್ ಫೈರಿಂಗ್ ಅಥವಾ ಫೈರ್ ಮಾಡುವಾಗ ನೀವು ಈ ಒಂದು ಮುಂದ್ಗಡೆ ನೀವು ಫೋರ್ಸನ್ನು ಹಾಕಿದ್ರಿ ಅಂದರೆ ಯಾವೊಂದು ಬುಲೆಟ್ ಮೇಲೆ ಫೋರ್ಸ್ ಕ್ರಿಯೇಟ್ ಆಗಿದೆ ಇಲ್ಲಿ, ಅವಾಗ ಆ ಫೋರ್ಸ್ ಕ್ರಿಯೇಟ್ ಆಗಿರೋ ಫೋರ್ಸು ಆನ್ ಎ ಬುಲೆಟ್ ಎಷ್ಟಿರುತ್ತೋ ಅಷ್ಟೇ ಫೋರ್ಸ್ ಇನಿಷಿಯಲಿ ನಮಗೆ ಬ್ಯಾಕ್ವರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಆವಾಗ ಈ ಫೋರ್ಸ್ ಕ್ರಿಯೇಟ್ ಆಗಿರೋ ಟು ಮೂವ್ ಎ ಫಾರ್ವರ್ಡ್ ಆಫ್ ದ್ಯಾಟ್ ಬುಲೆಟ್ ಈಸ್ ಈಕ್ವಲ್ ಟು ಯಾವುದು? ದ ಗನ್ ಮೂವ್ ಬ್ಯಾಕ್ವರ್ಡ್. That is what the same. If it is both the same, then the force is said to be zero. ಯಾಕಂದರೆ ಇಲ್ಲೂ ಮುಂದ್ಗಡೆನೂ ಅಷ್ಟೇ ಫೋರ್ಸ್ ಆ್ಯಕ್ಟ್ ಆಗಿದೆ, ಹಿಂದ್ಗಡೆ ಆ್ಯಕ್ಟಿವ್ ಫೋರ್ಸ್ ಆಗಿದೆ. ಹಾಗಂದರೆ ಟೋಟಲ್ ಫೋರ್ಸ್ ಏನಾಯ್ತಲ್ಲಿ ಜೀರೋ ಆಯಿತು. ಇಫ್ ಟೋಟಲ್ ಫೋರ್ಸ್ ಜೀರೋ ಆಗಿದೆ ಅಂತೇಳಿ ಮೊಮೆಂಟಮ್ ಏನಾದರೂ ಜೀರೋ ಆಗೈತಾ ಅನ್ನೋ, ಯಾಕೆಂದರೆ ಆವಾಗ ಬುಲೆಟ್ ಏನಾಗಿದೆ, ಮುಂದೆ ಹೋಗಿದೆ ವಿತ್ ಎ ಸರ್ಟೇನ್ ವೆಲಾಸಿಟಿಯಲ್ಲಿ ಇಟ್ ಮೂವಿಂಗ್ ಫಾರ್ವರ್ಡ್. ದಿಸ್ ಈಸ್ ವಾಟ್ ದ ಗುಡ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ಅರ್ಥ ಆಯ್ತು ಏನು ಅಂತೇಳಿ? ದ ಬುಲೆಟ್ ಈಸ್ ಫೈರ್ಡ್ ಫ್ರಮ್ ದ ಗನ್. ಯಾವಾಗ ಬುಲೆಟನ್ನು ನಾವು ಫೈರ್ ಮಾಡ್ತೀವೋ ಮುಂದೆ ಹೋಗೋಕ್ಕೆ ಅಷ್ಟೇ ಫೋರ್ಸ್ ಬೇಕು. ಆ ಫೋರ್ಸ್ ಏನು ಕ್ರಿಯೇಟ್ ಆಯ್ತಲ್ಲ ಮುಂದೆ ಹೋಗೋಕ್ಕೆ ಅದೇ ಫೋರ್ಸ್ ಹಿಂದ್ಗಡೆನೂ ಕ್ರಿಯೇಟ್ ಆಗುತ್ತೆ. ಅಂದರೆ ನಮಗೆ ಹಿಂದೆ ತೊಗೊತೀವಿ ಅಂದರೆ ಬುಲೆಟ್ ನಮಗೆ ಹಿಂದೆ ಬಂದಾಗಿರುತ್ತೆ. ಸೊ ಆ ಫೀಲ್ ಆಗುತ್ತಲ್ಲ, ಆ ಎರಡೂ ಫೋರ್ಸ್ಗಳು ಈಕ್ವಲ್ ಆಗಿದ್ದಾವೆ ಅಂತ ಅರ್ಥ. ಈಕ್ವಲ್ ಆಗಿದೆ ಅಂದರೆ ದ ಟೋಟಲ್ ಫೋರ್ಸ್ ಈಸ್ ಝೀರೋ. ಇಫ್ ಟೋಟಲ್ ಫೋರ್ಸ್ ಈಸ್ ಝೀರೋ ದೆನ್ ಮೊಮೆಂಟಮ್ ಈಸ್ ಕಾನ್ಸ್ಟಂಟ್. ದಟ್ ಮೀನ್ಸ್ ವಿತ್ ಸರ್ಟೇನ್ ವೆಲಾಸಿಟಿ, ಕಾನ್ಸ್ಟಂಟ್ ವೆಲಾಸಿಟಿ ಬುಲೆಟ್ ಮೂವಿಂಗ್ ಅಂತ ಅರ್ಥ. ಇದು ಸೆಕೆಂಡ್ ಲಾ. Similarly, we have another law is called as law of conservation of angular momentum. Very important it is. ಹಿಯರ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಆ್ಯಂಗುಲರ್ ಮೊಮೆಂಟಮ್. ನೋಡಿ, ಆಗಲೇ ಲೀನಿಯರ್ ಮೊಮೆಂಟಮ್, ಹಿಯರ್ ಆ್ಯಂಗುಲರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಎದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ದ ಬಾಡಿ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಯಾವುದಾದ್ರೂ ಬಾಡಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ಫಾರ್ ಎ ಥರ್ಡ್ ಲಾ, ಸ್ಟೇಟ್ಮೆಂಟ್ ಸ್ಟೇಟ್ ದ್ಯಾಟ್ ಇಫ್ ಆನ್ ಎಕ್ಸ್ಟರ್ನಲ್ ಟಾರ್ಕ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಝೀರೋ then the total angular momentum of a system remains constant. ಸೊ ಇಲ್ಲಿ ಸೆಕೆಂಡ್ ಲಾದಲ್ಲಿ ಇಫ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಝೀರೋ ಅಂತ ಹೇಳಿದ್ವಿ. ಬಟ್ ಥರ್ಡ್ ಲಾದಲ್ಲಿ ಏನು ಹೇಳ್ತೀವಿ? ಇಫ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಝೀರೋ. ಹಾಗಾದ್ರೆ ಟಾರ್ಕ್ ಅಂದ್ರೆ ಏನು? ಟಾರ್ಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಟೋ = F × R, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಯಾವೊಂದು ಬಾಡಿ ಮೇಲೆ ಆ್ಯಕ್ಟ್ ಆಗೋ ಫೋರ್ಸ್ ಆ್ಯಕ್ಟ್ ಆದಮೇಲೆ ಬಾಡಿ ಮೂವ್ ಆಗುತ್ತೆ. ಸೊ ಆ ಬಾಡಿ ಮೂವ್ ಆಗಿದೆ, ಒಂದು ಸರ್ಟೇನ್ ಫೋರ್ಸ್ ಆ್ಯಕ್ಟ್ ಆಗಿದ್ಮೇಲೆ ಅಂದರೆ ಅದಕ್ಕೆ ಟಾರ್ಕ್ ಅಂತ ಹೇಳ್ತೀವಿ. ಅಂದರೆ ಸರ್ಟೇನ್ ಡಿಸ್ಟೆನ್ಸ್ ಮೆಜರ್ ಮಾಡಿದರೆ ಈ ಟಾರ್ಕ್ ಏನಾದರೂ ಬಾಡಿ ಮೇಲೆ ಅಥವಾ ಸಿಸ್ಟಮ್ ಮೇಲೆ ಆ್ಯಕ್ಟ್ ಆಗಿರೋದು ಝೀರೋ ಆದರೆ
ದೆನ್ ದ ಟೋಟಲ್ ಆ್ಯಂಗುಲರ್ ಮೊಮೆಂಟಮ್ ಏನಾಗಿರುತ್ತೆ, ರಿಮೈನ್ಸ್ ಕಾನ್ಸ್ಟಂಟ್. ದ್ಯಾಟ್ ಟೋಟಲ್ ಆ್ಯಂಗುಲರ್ ಮೊಮೆಂಟಮ್ ಇಸ್ ಸೇ ಟು ಬಿ ಎಲ್ ಹಿಯರ್. ಎಲ್ ಅಂದರೆ ಏನಪ್ಪ ಅಂದರೆ ಟೋಟಲ್ ಆ್ಯಂಗುಲರ್ ಮೊಮೆಂಟಮ್ ಆರ್ ಎ ಮೊಮೆಂಟಮ್. ವಿಚ್ ಮೊಮೆಂಟಮ್ ಇಟ್ ಈಸ್ ಆ್ಯಂಗುಲರ್ ಮೊಮೆಂಟಮ್. ಹಾಗಾದ್ರೆ ಏನು ಹೇಳುತ್ತೆ ಇಲ್ಲಿ, ದೇರ್ ಫಾರ್ ಇಫ್ ಟೋ ಈಕ್ವಲ್ ಟು 0 ದೆನ್ ಎಲ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್. ಏನಿದೆ ಎಕ್ಸಾಂಪಲ್ಲು? ಸೊ ಈ ಒಂದು ಲಾನ ಮೋಸ್ಟ್ ಆಫ್ ದಿ ಕೇಸಲ್ಲಿ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಸರ್ಕ್ಯುಲರ್ ಮೋಷನ್ ಆಫ್ ಎನಿ ಬಾಡಿ. ಯಾವುದಾದ್ರೂ ಬಾಡಿ ಸರ್ಕ್ಯುಲರ್ ಮೋಷನಲ್ಲಿ ಅಥವಾ ಸರ್ಕ್ಯುಲರ್ ಪಾತಲ್ಲಿ ಏನಾದರೂ ಮೂವ್ ಆಗ್ತಾ ಇದ್ರೆ ಅವಾಗ ಆ್ಯಕ್ಟ್ ಆಗೋದೇನಪ್ಪ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗುಲರ್ ಮೊಮೆಂಟಮ್. ಏನು ಹೇಳುತ್ತೆ ಇಲ್ಲಿ? ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಎಕ್ಸಾಂಪಲ್, ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಆಸ್ ವಿ ನೋ ದ್ಯಾಟ್ ಎಲ್ಲ ಗ್ರಹಗಳು ಈ ಒಂದು ಸನ್ ಸುತ್ತ ಇರ್ತವೆ. ದ ಸನ್ ಸುತ್ತ ಈ ಎಲ್ಲ ಪ್ಲಾನೆಟ್ಸ್ಗಳು ಸುತ್ತ ಇದ್ದಾವೆ ಅಂದರೆ ಯಾವ ಒಂದು ಪಾತಲ್ಲಿ ಸುತ್ತ ಇರ್ತವೆ? ಇನ್ನೇನು ಎಲಿಪ್ಟಿಕಲ್ ಆರ್ಬಿಟ್. ಈ ಕಂಟಿನ್ಯೂಯಸ್ಲಿ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಇರಬೇಕು ಅಂದರೆ ದ ಟೋಟಲ್ ಟಾರ್ಕ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನಾಗಿರಬೇಕು ನೋಡಿ. ಈಗ ಈ ಲೆಟಸ್ ಇದು ಒಂದು ಪ್ಲಾನೆಟ್, ಈ ಪಾಯಿಂಟನ್ನು ತೊಗೊತೀನಿ, ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಇಲ್ಲಿ ರೀಚ್ ಆಯಿತು. ಸೊ ಇಲ್ಲೂ ಸಹಿತ ಟಾರ್ಕ್ ಇಲ್ಲಿಂದ ಇಲ್ಲಿಗೆ ಸೇಮ್ ಇರುತ್ತೆ. ಸೊ ಅದೇ ಥರ ಇಲ್ಲಿಂದ ಇಲ್ಲಿ ಬಂದರೆ ಇಲ್ಲೂ ಸೇಮ್ ಇರುತ್ತೆ. ಅದೇ ಇಲ್ಲಿಂದ ಇಲ್ಲಿ ಬಂದರೆ ಸೇಮ್, ಅಗೇನ್ ಹಿಯರ್ ಸೇಮ್. ದ ಟೋಟಲ್ ಟಾರ್ಕ್ ಆನ್ ಎ ಬಾಡಿ ಇಸ್ ಸೆಟ್ ವಾಟ್? 0. ಇಫ್ ಟಾರ್ಕ್ ಈಸ್ 0 ಆ್ಯಂಗುಲರ್ ಮೊಮೆಂಟಮ್ ಏನಾಗುತ್ತೆ? 0 ಆಗಲ್ಲ, ಕಾನ್ಸ್ಟಂಟ್ ಇರುತ್ತೆ. ವಾಟ್ ಈಸ್ ದಟ್ ಕಾನ್ಸ್ಟಂಟ್? ಕಾನ್ಸ್ಟಂಟ್ ಇಂಡಿಕೇಟ್ ಎಲ್ಲ ಪ್ಲಾನೆಟ್ಸು ಅಥವಾ ಬಾಡಿಗಳು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುವಾಗ ಸೇಮ್ ಸ್ಪೀಡಲ್ಲಿನೇ ಮೂವ್ ಆಗ್ತವೆ ವಿತೌಟ್ ಚೇಂಜಿಂಗ್ ಎನಿ ಮೊಮೆಂಟಮ್ ಅಂತ ಅರ್ಥ. ಮೊಮೆಂಟಮ್ ಚೇಂಜ್ ಆಗಲ್ಲ, ಸೇಮ್ ಪಾತಲ್ಲಿ ರಿವಾಲ್ವ್ ಆಗ್ತಿರ್ತವೆ ಅಂತ ಅರ್ಥ. ದಿಸ್ ಈಸ್ ವಾಟ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗುಲರ್ ಮೊಮೆಂಟಮ್. ಓಕೆ. Similarly, now we have another law is said to be law, fourth law, very important law of conservation of charge. ಸೊ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನು ಡೀಲ್ ಮಾಡುತ್ತೆ ಅಂದರೆ ಇಟ್ ಡೀಲ್ಸ್ ಅಬೌಟ್ ಚಾರ್ಜಸ್. ವಿಚ್ ಚಾರ್ಜಸ್? ಎಲೆಕ್ಟ್ರಿಕಲ್ ಚಾರ್ಜಸ್. ಏನು ಹೇಳುತ್ತಿಲ್ಲಿ? ಹಿಯರ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ nor be destroyed, but it can be transferred from one body to another body. ಯಾವುದೇ ಕಾರಣಕ್ಕೂ ಚಾರ್ಜನ್ನು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಅಥವಾ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಬಟ್ ಏನು ಮಾಡ್ಬೋದು? ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಗುಡ್ ಎಕ್ಸಾಂಪಲ್ ನಾವು ಡೇ ಟು ಡೇ ಲೈಫಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಏನಪ್ಪ, ಚಾರ್ಜನ್ನು ನಾನು ಕ್ರಿಯೇಟ್ ಮಾಡಿಲ್ಲ, ಡೆಸ್ಟ್ರಾಯ್ ಮಾಡಿಲ್ಲ, ಬಟ್ ಏನು ಮಾಡಿದ್ದೀನಿ, ಚಾರ್ಜನ್ನು ನಮ್ಮ ಮನೆಗೆ ಬಂದಾದಮೇಲೆ ಕರೆಂಟು ಅಲ್ಲಿರೋ ಚಾರ್ಜ್ಗಳನ್ನು ಟ್ಯೂಬ್ಲೈಟಿಗೂ ಸಪ್ಲೈ ಮಾಡಿದ್ದೀನಿ, ಅಂದರೆ ಸಪ್ಲೈ ಮಾಡ್ತೀವಿ, ಟಿವಿಗೂ ಸಪ್ಲೈ ಮಾಡ್ತೀವಿ, ಫ್ಯಾನಿಗೂ ಸಪ್ಲೈ ಮಾಡ್ತೀವಿ, ರೆಫ್ರಿಜಿರೇಟರ್ಗೆ ಸಪ್ಲೈ ಮಾಡ್ತೀವಿ. ಈ ಥರ ಎಲ್ಲ ಚಾರ್ಜಸ್ಗಳನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಅಂದರೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಇಂಥ ಟ್ರಾನ್ಸ್ಫರ್ ಮಾಡ್ತಾ ಹೋದರೆ ಅವಾಗ ಟ್ರಾನ್ಸ್ಫರ್ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಚಾರ್ಜನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ, ಅಥವಾ ಡೆಸ್ಟ್ರಾಯ್ ಮಾಡಿದ್ದೀವಿ, ಹಾಫ್ ಮಾಡಿದ್ದೀವಿ ಅಂದರೆ ಡೆಸ್ಟ್ರಾಯ್ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ. ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು. ಓಕೆ. ಸೊ ದಿಸ್ ಈಸ್ ವಾಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಹಾಗಾದರೆ ಎಕ್ಸಾಂಪಲ್ ಏನು? ಲೆಟ್ ಅಸ್ ಸೇ ಇಫ್ ಕೋಂಬ್ ಅಂದರೆ ಬಾಚಣಿಕೆ. ಇಫ್ ಕೋಂಬ್ ಈಸ್ ರಬ್ಡ್ ಅಗೇನೆಸ್ಟ್ ಹೇರ್ಸ್, ನಾವು ಬಾಚ್ತಾ ಇದ್ದೀವಿ, ನಮ್ಮ ಹೇರಿಗೆ ಬಾಚ್ತಾ ಇದ್ದೀವಿ ಅಂತಂದರೆ ಯಾವಾಗ ಕೋಂಬನ್ನು ತಗೊಂಡು ಅಗೇನೆಸ್ಟ್ ದ ಹೇರ್ ಬಾಚ್ತಾ ಹೋಗ್ತೀವೋ ಅವಾಗ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಎಲ್ಲಿಂದ? ದ ಇನಿಷಿಯಲಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಹೇರ್ಸ್. ನಮ್ಮ ಹೇರ್ಸಲ್ಲಿರೋ ಎಲೆಕ್ಟ್ರಾನ್ಸ್ಗಳು ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತವೆ? ಕೋಂಬಿಗೆ ಟ್ರಾನ್ಸ್ಫರ್ ಆಗ್ತವೆ. ಯಾವಾಗ ಕೋಂಬಿಗೆ ಟ್ರಾನ್ಸ್ಫರ್ ಆದವೋ ಅವಾಗ ಕೋಂಬ್ ಗೇನ್ಸ್ ದ ಎಲೆಕ್ಟ್ರಾನ್. ನಾನು ಪ್ರೊಡ್ಯೂಸ್ ಮಾಡಿಲ್ಲ, ಅಲ್ಲಿ ಏನು ಮಾಡಿದ್ದೀನಿ, ಕೋಂಬಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಬಟ್ ಆ ಎಲೆಕ್ಟ್ರಾನ್ಸನ್ನು ಟ್ರಾನ್ಸ್ಫರ್ ಮಾಡೀನಿ. ಎದರಿಂದ? ಹೇರ್ಸಿಂದ. ದಟ್ ಈಸ್ ಕೋಂಬ್ ಗೇನ್ಸ್ ದ ಎಲೆಕ್ಟ್ರಾನ್, ದೇರ್ ಫಾರ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್. ಬಟ್ ಅದರಿಂದ ಲಾಸ್ ಆಯಿತು, ಹೇರ್ಸಿಂದ ಎಲೆಕ್ಟ್ರಾನ್ಸ್ಗಳು ಲಾಸ್ ಆದವು, ದೇರ್ ಫಾರ್ ಹೇರ್ ಲಾಸ್ ದ ಎಲೆಕ್ಟ್ರಾನ್, ದೇರ್ ಫಾರ್ ಇಟ್ ಹೇರ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ದೇರ್ ಫಾರ್ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಏನಾಯ್ತು ಇಲ್ಲಿ? ಕಾನ್ಸ್ಟಂಟ್. ಯಾಕಂದರೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಹೇರ್ಸಿಂದ ಕೋಮಿಗೆ ಟ್ರಾನ್ಸ್ಫರ್ ಆಗಿರ್ತಾವೋ ಅಷ್ಟೇ ಪಾಸಿಟಿವ್ ಚಾರ್ಜ್ಗಳು ಎಲ್ಲಿ ಉಳಿತವೆ?
ಹೇರ್ಸಲ್ಲಿ ಉಳಿತವೆ. ಅಂದರೆ 10 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ದಾವೆ ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜಸ್ಗಳು ಅಥವಾ ಪ್ರೋಟಾನ್ಗಳು ಹೇರ್ಸಲ್ಲಿದ್ದಾವೆ? 10 ಅಗೇನ್. ದೇರ್ ಫೋರ್ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟಂಟ್. ದಿಸ್ ಈಸ್ ವಾಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ವೆರಿ ಇಂಪಾರ್ಟೆಂಟ್. ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಫಸ್ಟ್ ಫಿಸಿಕಲ್ ವರ್ಲ್ಡ್. ಸೊ ಇದಾದಮೇಲೆ ಐ ವಿಲ್ ಪುಟ್ ಎ ಅಸೈನ್ಮೆಂಟ್. ಆ ಅಸೈನ್ಮೆಂಟ್ಸ್ಗಳನ್ನು ಕಂಪಲ್ಸರಿ ನೀವು ಬರೀಬೇಕು. ಓಕೆ, ಥ್ಯಾಂಕ್ ಯು.